ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟಿಂಗು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಏನು ಬ್ಲೌಸ್ ಕಟ್ಟಿಂಗ್ನ 3 ಭಾಗ ಮಾಡಿ ಡಿವೈಡ್ ಮಾಡಿ ಬ್ಯಾಕು ಒಂದು ಪಾರ್ಟ್ ಆಗಿ ಮತ್ತು ಫ್ರಂಟ್ ಒಂದು ಪಾರ್ಟ್ ಆಗಿ ಮತ್ತು ಸ್ಲೀವ್ ಒಂದು ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಲ್ವ. ಇವತ್ತು 3ನೇ ಪಾರ್ಟು ಸ್ಲೀವ್ ಕಟ್ಟಿಂಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕು ಫ್ರಂಟ್ ಕಟ್ ಮಾಡಿ ಉಳಿದಿರ್ತಲ್ವ ಲೈನಿಂಗು, ಆ ಲೈನಿಂಗ್ನ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಇದೆಯಲ್ಲ, ಇದನ್ನು ನೋಡಿ ಈ ಥರ 4 ಫೋಲ್ಡಿಂಗ್ ಹಾಕ್ಕೊಳ್ಬೇಕು. 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದಾದಮೇಲೆ ಈ ಎಡ್ಜಸ್ಸು ಈಕ್ವಲ್ ಆಗಿರೋದಕ್ಕೋಸ್ಕರ ಒಂದು ಮಾರ್ಕು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದು ಎಡ್ಜಸ್ಸು ಈಕ್ವಲ್ ಇರಬೇಕು ಅನ್ನೋದಕ್ಕೋಸ್ಕರ ಕಚ್ಚಾಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ಮತ್ತು ಅವ್ರದ್ದು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಲೆಂತ್ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಈ ಮಾರ್ಕಿಂದ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಿದ್ದಾದಮೇಲೆ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಅವ್ರಿಗೆ ಎಷ್ಟು ಲೆಂತ್ ಬೇಕು ಅನ್ನೋದಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ 1/2 ಇಂಚು ಕಚ್ಚಾಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಇಷ್ಟಾದಮೇಲೆ ಇಲ್ಲಿ ನೋಡಿ ಬಾಟಮಲ್ಲಿ ವಿಡ್ತು ಎಷ್ಟು ಬೇಕು ಸ್ಲೀವ್ ಹತ್ರ ನೋಡಿಬಿಟ್ಟು ಇಷ್ಟು ವಿಡ್ತು ಬೇಕಲ್ವ, ಇಷ್ಟು ವಿಡ್ತಿಗೆ ಮತ್ತು ಎಕ್ಸ್ಟ್ರಾ ಒಳಗಡೆ ಕಚ್ಚಾಗೋಸ್ಕರ 1.5 ಇಂಚು ಇಲ್ಲ 2 ಇಂಚು ಇದನ್ನ ಚಾಯ್ಸು ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದಮೇಲೆ ಮತ್ತು ಸ್ಲೀವ್ ನೋಡಿ ಈ ಥರ ನೀಟಾಗಿ ಇಟ್ಕೊಬಿಡ್ಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಒಂದ್ಸಲ ಐರನ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ಬ್ಲೌಸು, ಆವಾಗ ನೀಟಾಗಿ ನಮಗೆ ಸಿಗುತ್ತೆ. ಈ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ಮಾರ್ಕು ಹಾಕ್ಕೊಳ್ದೇರೂ ನಡೆಯುತ್ತೆ, ಬಿಗಿನರ್ಸ್ಗೋಸ್ಕರ ಅಂತ ಹಾಕ್ತಿದ್ದೀನಿ. ಈ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಮತ್ತು ಕಚ್ಚಾಗೋಸ್ಕರ 1/2 ಇಂಚ್ ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಇದು ಶೇಪು ಡೌನ್ ಎಲ್ಲಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಮಾರ್ಕ್ ಹಾಕ್ಕೊಳ್ತಾ ಇರೋದು. ಇದು ತೆಗೆದಿಟ್ಬಿಟ್ಟು ನೋಡಿ ಇಲ್ಲಿ ಪ್ಯಾಚ್ ಕೊಟ್ಕೊಳ್ಬೇಕಾಗುತ್ತೆ, ಲೈನಿಂಗ್ ಶಾರ್ಟೇಜ್ ಆಗುತ್ತೆ, ಅದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋತಾ ಬರಬೇಕು. ಈ ಥರ ಮಾರ್ಕ್ಗೆ ಜಾಯಿನ್ ಮಾಡಬೇಕು ಫ್ರೆಂಡ್ಸ್. ಸ್ಲೀವು ಶೇಪು ನೋಡಿ ಈ ಥರ ಬರಬೇಕು ಫ್ರೆಂಡ್ಸ್. ಮತ್ತು ಇದು ಈ ಥರ ಶೇಪ್ ಕೊಟ್ಟಿದ್ದಾದಮೇಲೆ ಇಲ್ಲಿಂದ ಫ್ರಂಟ್ಗೆ ಈ ಥರ ನೋಡಿ ಈ ಥರ ಶೇಪ್ ಕೊಡಬೇಕು ಫ್ರೆಂಡ್ಸ್. ಇದು ಇಲ್ಲಿ 1 ಇಂಚಿಗೆ ಇಲ್ಲಿ ಅಟ್ಯಾಚ್ ಆಗಬೇಕು ಈ ಶೇಪು. ಈಗ ಇದನ್ನು ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮಾರ್ಕಿಂಗ್ ಇದೆಲ್ಲ ನೋಡಿದ್ರಲ್ವಾ, ಈ ಮಾರ್ಕ್ ಹೇಗಿದೆ ಹಾಗೇ ಕಟ್ ಮಾಡ್ಕೊತ ಬರಬೇಕು ಫ್ರೆಂಡ್ಸ್. ಇದು ಎಡ್ಜಸ್ಟು ಕಟ್ ಮಾಡಿದಾದಮೇಲೆ ಈ ಕಡೆಯಿಂದ ಇದು ಕಟ್ ಮಾಡಬೇಕು ಫ್ರೆಂಡ್ಸ್. ಇದು ಕಟ್ ಮಾಡಿದಾದಮೇಲೆ ಈ ಮಧ್ಯಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ನೋಡಿ ಇದು ಸ್ಲೀವು ಇದು ಕಡಿಮೆ ಇದೆಯಲ್ವಾ, ಆ ಕಡಿಮೆ ಇರೋದನ್ನು ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಪ್ಯಾಚ್ಗೆ ನೋಡಿ ಈ ಪೀಸೇ ಅಡ್ಜಸ್ಟ್ ಆಗುತ್ತೆ, ಬೇರೆ ಲೈನಿಂಗ್ ಏನು ಹುಡುಕೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಇರೋದನ್ನ ತೆಗೆದ್ಬಿಟ್ಟು ನೋಡಿ ಈ ಥರ ಇಟ್ಬಿಟ್ಟು ಇದು ಇಷ್ಟೊಂದು ಬೇಕಾಗಿಲ್ಲ ಫ್ರೆಂಡ್ಸ್. ಇದೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಅಟ್ಯಾಚ್ಗೋಸ್ಕರ ಇಲ್ಲಿ 1/2 ಇಂಚ್ ಹೋಗುತ್ತಲ್ವ, ಇಲ್ಲಿಂದ 1-2 ಇಂಚು ಇಲ್ಲಿಗೆ ತಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದು ಇಷ್ಟೇ ಫ್ರೆಂಡ್ಸ್ ಇದು ಸ್ಲೀವ್ ಕಟ್ಟಿಂಗು. ಮತ್ತು ಇದಾದಮೇಲೆ ಇಲ್ಲಿದೆಯಲ್ವಾ, ಈ ಫ್ರಂಟ್ನ ನೋಡಿ ಈ 2 ಲೇಯರು ಕೆಳಗಡೆ ಬಿಟ್ಬಿಡಬೇಕು. ಈ 2 ಲೇಯರ್ ಮಾತ್ರ ತಗೊಂಡು ಫ್ರಂಟು ಶೇಪ್ ಕೊಡಬೇಕು ಫ್ರೆಂಡ್ಸ್. ನೋಡಿ ಶೇಪ್ ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ, ಆ ಮಾರ್ಕ್ ಮೇಲೇ ಈ ಥರ ಕಟ್ ಮಾಡ್ಕೊತಾ ಹೋಗಬೇಕು. ಈ ಎಡ್ಜ್ ತನಕ ಬರಬಾರ್ದು,
1 ಇಂಚ್ ಇಲ್ಲಿಗೆ ಎಂಡ್ ಮಾಡಬೇಕು. ಮತ್ತು ಇದು ಫ್ರಂಟ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ನೋಡಿ ಇಲ್ಲೊಂದು ನ್ಯಾಚ್ ಕೊಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ ಕಟ್ಟಿಂಗು ಇಷ್ಟೇ ಮುಗೀತು ನೋಡಿ. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೈ ಚಾನ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲಿ ಯಾವ ಮಾರ್ಕ್ ಮಾಡುವಾಗ ನಿಮ್ಗೆ ಅರ್ಥ ಆಗಿಲ್ಲ ಅಂತ ತಿಳಿಸಿದ್ರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಅದನ್ನ ಕ್ಲಾರಿಫೈ ಮಾಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರಾದ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ. ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.